ನೀವು ಕುಡಿಯೋ ನೀರು ಶುದ್ಧವೋ ಅಶುದ್ಧವೋ ಕರ್ನಾಟಕದ ಜೀವಜಲ ಆಗ್ತಿದೆಯಾ ಹಾಲಾಹಲ. ಕುಡಿಯುವ ನೀರಿನ ರಿಯಾಲಿಟಿ ಚೆಕ್. ನ್ಯೂಸ್ 18 ಸಾಮಾಜಿಕ ಕಳಕಳಿ. ಜೀವಜಲವೋ ವಿಷಜಲವೋ? ನ್ಯೂಸ್ 18 ಮೆಗಾ ಕವರೇಜ್. ರಾಜ್ಯದ ಜನರೇ, ನೀವು ಕುಡಿತಾ ಇರುವ ನೀರು ಸೇಫಾ? ನೀವು ಸೇವಿಸ್ತಾ ಇರುವ ನೀರು ಶುದ್ಧವೋ ಕಲುಷಿತವೋ? ಕರ್ನಾಟಕದ ಜೀವಜಲ ಆಗ್ತಾ ಇದೆಯಾ ಹಾಲಾಹಲ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇದು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಕುಡಿಯುವ ನೀರಿನ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿರುವಂತದ್ದು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ ನಿಮ್ಮ ನ್ಯೂಸ್ 18 ಕನ್ನಡ. ಅದರಲ್ಲಿ ಬಂದಿರುವಂತಹ ವರದಿ ರಿಪೋರ್ಟ್ ಬೆಚ್ಚಿ ಬೀಳಿಸ್ತಾ ಇದೆ. ಅನೇಕ ಜಿಲ್ಲೆಗಳಲ್ಲಿ ಅನೇಕ ಭಾಗಗಳಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಕುಡಿಯೋ ನೀರು ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ ಅಂತ. ಚಿತ್ರದುರ್ಗದ ಕವಾಡಿಗಹಟ್ಟಿಯಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ನ್ಯೂಸ್ 18 ರಿಯಾಲಿಟಿ ಚೆಕ್ ನಲ್ಲಿ ನೀರಿನ ಬಂಡವಾಳ ಬಟಾಬಯಲಾಗಿದೆ. ಅದು ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ. ಕವಾಡಿಗಹಟ್ಟಿಗೆ ಸಪ್ಲೈ ಆಗ್ತಾ ಇದೆ ಸೂಳೆಕೆರೆಯ ಕಲುಷಿತ ನೀರು. ಕಲುಷಿತಗೊಂಡಿರುವಂತಹ ನೀರನ್ನೇ ಸೇವನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಆ ಭಾಗದ ಜನ ಇದ್ದಾರೆ. ನೀರು ಕುಡಿಯಲು ಪೂರ್ಣ ಪ್ರಮಾಣದಲ್ಲಿ ಯೋಗ್ಯನೇ ಇಲ್ಲ. ಕಳೆದ 2 ವರ್ಷಗಳ ಹಿಂದೆ ಕಲುಷಿತ ನೀರನ್ನ ಸೇವಿಸಿ 6 ಜನ ಮೃತಪಟ್ಟಿದ್ದಾರೆ. 6 ಜನ ಮೃತಪಟ್ಟರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾರು ಎಚ್ಚೆತ್ತುಕೊಂಡಿಲ್ಲ. ನೀರು ಕುಡಿಯಲು ಪೂರ್ಣ ಪ್ರಮಾಣದಲ್ಲಿ ಯೋಗ್ಯವಾಗಿಲ್ಲ. ಈ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಅದರ ಗ್ರೌಂಡ್ ರಿಪೋರ್ಟ್ ಇದೆ ನೋಡಿ. ಇದು ಚಿತ್ರದುರ್ಗದ ಕಾವಾಡಿಗಹಟ್ಟಿ. ಈ ಊರಿಗೆ ಸೂಳೆಕೆರೆಯಿಂದ ಕುಡಿಯುವ ನೀರು ಹರಿಸಲಾಗುತ್ತೆ. ಕಳೆದ 2 ವರ್ಷಗಳ ಹಿಂದೆ ಕಲುಷಿತ ನೀರು ಸೇವಿಸಿ ಇಲ್ಲಿ 6 ಮಂದಿ ಮೃತಪಟ್ಟಿದ್ರು. ಆ ಘಟನೆ ಬಳಿಕ ಇಲ್ಲಿನ ಜನರು ನೀರೆಂದ್ರೆ ಭಯ ಪಡುವಂತಾಗಿದೆ. ಸದ್ಯ ಈ ಊರಿನಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ದುರಂತದ ಬಳಿಕ ಇಲ್ಲಿ ಶುದ್ಧ ನೀರು ಪೂರೈಕೆ ಮಾಡಲಾಗ್ತಿದೆಯಾ ಇಲ್ವಾ ಎಂದು ಖುದ್ದು ಅಖಾಡಕ್ಕಿಳಿದು ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ. ಕಲುಷಿತ ನೀರನ್ನ ಸೇವಿಸಿ ಸುಮಾರು 6ರಿಂದ 7 ಜನ ಸಾವನ್ನಪ್ಪಿದ್ರು. ಆ ಸಂದರ್ಭದಲ್ಲಿ ಇಡೀ ಸರ್ಕಾರ ಬಂದು ಇವರಿಗೆ ಆಶ್ವಾಸನೆಯನ್ನ ಕೊಡುವ ಮೂಲಕ ಒಳ್ಳೆಯ ನೀರನ್ನ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇತ್ತು. ಈಗ ನೀರು ಬರ್ತಾ ಇದೆ. ಆ ನೀರು ಯಾವ ರೀತಿ ಇದೆ, ಇವರಿಗೆ ಕುಡಿಯಲು ಯೋಗ್ಯವಾಗಿದೆಯಾ, ಅದನ್ನ ಯಾವ ರೀತಿ ಬಳಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಈಗ ಪರೀಕ್ಷೆಗೆ ಒಳಪಡಿಸುವಂತ ಸಂದರ್ಭ ಬಂದಿದೆ. ಕಾವಾಡಿಗಹಟ್ಟಿಗೆ ಚಿತ್ರದುರ್ಗ ನಗರಸಭೆ ಸೂಳೆಕೆರೆಯಿಂದ ನೀರು ಕೊಡುತ್ತಿದೆ. ಈ ನೀರಿನ ಕ್ವಾಲಿಟಿ ಪರಿಶೀಲಿಸಲು ಖುದ್ದು ಕಾವಾಡಿಗಹಟ್ಟಿಗೆ ಬಂದ ನ್ಯೂಸ್ 18 ಊರಿನ ಗ್ರಾಮಸ್ಥರು ಹಾಗೂ ನಗರಸಭೆ ಅಧಿಕಾರಿಗಳ ಮುಂದೆಯೇ ನೀರಿನ ಸ್ಯಾಂಪಲ್ ಸಂಗ್ರಹಿಸಿತ್ತು. ಸೂಳೆಕೆರೆಯಿಂದ ಹಿರೇಕಂದವಾಡಿ ಜಲಶುದ್ಧೀಕರಣ ಕೇಂದ್ರಕ್ಕೆ ಬಂದು ಅಲ್ಲಿ ಏನೇನು ಫಿಲ್ಟ್ರೇಷನ್ ಪ್ರೋಸೆಸ್ ಇದೆಯಾ ಆ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ನೀರು ಟೌನಿಗೆ ಬರುತ್ತೆ. ಒಟ್ಟಾರೆಯಾಗಿ ಇದು ಫಿಲ್ಟರ್ ಆಗೇ ಬರ್ತಾ ಇದೆ. ಇಲ್ಲಿಗೆ 100% ಫಿಲ್ಟರ್ ಆಗಿ ಏನೇನು ಪ್ರೋಸೆಸ್ ಇದೆ ಆ ಪ್ರೋಸೆಸ್ ಕಂಪ್ಲೀಟ್ ಆಗಿ ನೀರು ಬರ್ತಾ ಇದೆ. ಖುದ್ದು ನಗರಸಭೆ ಇಂಜಿನಿಯರ್ ಮುನಿಸ್ವಾಮಿ ಅವರೇ ಬಾಟಲ್ನಲ್ಲಿ ನೀರಿನ ಸ್ಯಾಂಪಲ್ ಸಂಗ್ರಹಿಸಿದ್ರು. ಬಳಿಕ ಕಾವಾಡಿಗಹಟ್ಟಿಗೆ ಶುದ್ಧ ನೀರನ್ನೇ ಪೂರೈಕೆ ಮಾಡುತ್ತಿದ್ದೇವೆ ಅಂತಂದ್ರು. ಆದ್ರೆ ಇಲ್ಲಿನ ಜನರು ಹೇಳೋದು ಮಾತ್ರ ಬೇರೆ. ಈ ನೀರನ್ನ ಯೋಗ್ಯವಾಗಿಲ್ಲ. ಈ ನೀರು ಕುಡಿಯೋಕೆ ಯಾರು ಬಳಸ್ತಾ ಇಲ್ಲ. ಎಲ್ಲ ಫಿಲ್ಟರ್ ನೀರನ್ನೇ ಬೇರೆ ಕಡೆಯಿಂದ ತಗೊಂಬಂದು ಕುಡಿತಾ ಇದಾರೆ. ಸರ್, ಇಲ್ಲಿ ಯೋಗ್ಯವಾದ ನೀರಲ್ಲ. ಸೂಳೆಕೆರೆ ದಿನಕ್ಕೆ ಏನಂದರೆ ವಾರಕ್ಕೆ 2 ಸಲ ಮಾತ್ರ ಬಿಡ್ತಿದ್ದಾರೆ. ಇದು ಕಲುಷಿತ ನೀರು. ಯಾಕಂದರೆ ನಾವು ಹೋದ ಸಲ 2 ವರ್ಷ ಹಿಂದೆ 6 ಜನ ಡೆತ್ ಆಗಿದ್ರು ಇಲ್ಲಿ. ಇದೇ ನೀರು ಕುಡಿದು ಅನಾಹುತಗಳಾಗಿದ್ವು. ಅದಕ್ಕೆ ಅವತ್ತಿನಿಂದ ಇಲ್ಲೇವರೆಗೂ ಮೊದಲು ಕುಡಿಯೋರೆಲ್ಲ ಅಲ್ಲಿ ಯಾವ ಸಮಸ್ಯೆ ಆಯ್ತು 2 ವರ್ಷದಿಂದ ಸಮಸ್ಯೆ ಆದಾಗ ಅಲ್ಲಿಂದ ಕೈ ಬಿಟ್ಟಿದ್ದಾರೆ. ಇಲ್ಲಿನ ನಗರಸಭೆ ಇಂಜಿನಿಯರ್ ಶುದ್ಧ ನೀರನ್ನ ಪೂರೈಕೆ ಮಾಡುತ್ತಿದ್ದೇವೆ ಅಂದ್ರೆ ಇಲ್ಲಿನ ಗ್ರಾಮಸ್ಥರು ಮಾತ್ರ ನೀರು ಶುದ್ಧವಾಗಿಲ್ಲ, ನಾವ್ಯಾರೂ ಈ ನೀರನ್ನ ಕುಡಿಯಲ್ಲ, ಫಿಲ್ಟರ್ ನೀರನ್ನ ಬಳಸ್ತಿದ್ದೇವೆ ಅಂತಿದ್ದಾರೆ. ಈ ಮಧ್ಯೆ ನೀರಿನ ಬಂಡವಾಳ ಪತ್ತೆ ಹಚ್ಚಲು ಅಖಾಡಕ್ಕಿಳಿದ ನ್ಯೂಸ್ 18 ಸಂಗ್ರಹಿಸಿದ ನೀರನ್ನ ಲ್ಯಾಬ್ಗೆ ಕೊಂಡೊಯ್ತು. ಜಿಲ್ಲಾ ಮಟ್ಟದ ರಾಸಾಯನಿಕ ಪರೀಕ್ಷಾ ಪ್ರಯೋಗಾಲಯದಲ್ಲಿ ಅಧಿಕಾರಿಗಳ ಮುಂದೆಯೇ ಪರೀಕ್ಷೆಗೆ ನೀಡಲಾಯಿತು. ಕವಾಡಿಗಹಟ್ಟಿಯಿಂದ ತಂದಿರುವಂಥ ನೀರನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡುವಂಥದ್ದು ಮತ್ತು ಅವರಿಗೆ ಟೆಸ್ಟ್ ಮಾಡಿಕೊಡಿ ಅನ್ನುವಂಥ ವಿಚಾರವನ್ನು ಅವ್ರ ಮುಂದೆ ಇಟ್ಟು ಅವ್ರಿಗೆ ಈ ಬಾಟಲ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಸರ್, ಕುಡಿ.
ನೀರಿನ ವಾಸನೆಯೇ ಸರಿಯಾಗಿಲ್ಲ. ಲ್ಯಾಬ್ ರಿಪೋರ್ಟ್ನಲ್ಲಿ ಬಹಿರಂಗ. ನ್ಯೂಸ್ 18 ಸಂಗ್ರಹಿಸಿದ ನೀರನ್ನ ಲ್ಯಾಬ್ನಲ್ಲಿ ಪರೀಕ್ಷೆ ನಡೆಸಿದಾಗ ನೀರಿನ ವಾಸನೆ ಸರಿಯಾಗಿಲ್ಲ ಎಂಬ ವರದಿ ಬಂದಿದೆ. ಆದರೆ ಉಳಿದ ಎಲ್ಲವೂ ಯೋಗ್ಯ ಎಂದು ವರದಿ ಬಂದಿದೆ. ಆದರೂ ಈ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಎಂಬ ವರದಿ ಬಂದಿದೆ. ಕಾವಾಡಿಗಹಟ್ಟಿಗೆ ಕುಡಿಯುವ ನೀರು ವಾಸನೆಯಿಂದ ಕೂಡಿದೆ. ಈ ನೀರನ್ನ ಕುಡಿಯಬಹುದಾ? ಈ ಬಗ್ಗೆ ತಜ್ಞರು ಏನು ಹೇಳ್ತಾರೆ ನೋಡಿ. ವಾಸನೆ ಮತ್ತು ರುಚಿ ಇವೆರಡೂ ಅಂದರೆ ಸೇರ್ಕೊಳ್ಳೋ ಅಂಥ ಒಂದು ಒಳ್ಳೆಯ ರೀತಿಯಲ್ಲಿ ಇಲ್ಲ. ಸ್ಮೆಲ್ಲು ಮತ್ತು ಓಡರು ಟೇಸ್ಟು ಸರಿಯಾಗಿಲ್ಲ ಅಂತ ಬಂದಿದೆ. ಬಟ್ ಅದು ಟೆಕ್ನಿಕಲಿ ಇಟ್ ಈಸ್ ನಾಟ್ ಫೀಸಿಬಲ್. ಆದರೆ ಅದನ್ನು ಉಪಯೋಗಿಸೋದಕ್ಕೇನು ತೊಂದರೆ ಇಲ್ಲ. ಬಟ್ ಅದರ ಸ್ಮೆಲ್ ಇರೋದ್ರಿಂದ ಮತ್ತು ರುಚಿಸೋದಿಲ್ಲ. ಆದ್ದರಿಂದ ಅದನ್ನು ನಾವು ಇದು ಮಾಡೋಕ್ಕೆ ಬರಲ್ಲ. ಅದರ್ವೈಸ್ ಫಿಸಿಕಲ್ ಪ್ಯಾರಾಮೀಟರ್ಸು ಕೆಮಿಕಲ್ ಪ್ಯಾರಾಮೀಟರ್ಸು ಎಲ್ಲ ಕರೆಕ್ಟಾಗೇ ಇದೆ ಅಂತ ಒಂದು ವರದಿ ಹೇಳ್ತಾ ಇದೆ. ಅಂದರೆ ಈ ನೀರು ಕುಡಿಯೋಕ್ಕೆ ಯೋಗ್ಯವಾಗಿದೆಯಾ ಹೆಂಗೆ ಸರ್? ಯೋಗ್ಯವಾಗಿದೆ. ಆದರೆ ಇದು ಟೇಸ್ಟು ಮತ್ತು ಸ್ಮೆಲ್ಲು ಆ ಥರ ಇದೆ. ಒಟ್ನಲ್ಲಿ ಕಲುಷಿತ ನೀರು ಸೇವಿಸಿ 6 ಜನ ಮೃತಪಟ್ಟ ಊರಿನಲ್ಲಿ ಈ ಕಥೆಯಾದರೆ ಇನ್ನುಳಿದ ಊರುಗಳ ಕಥೆ ಏನು ಅನ್ನುವಂತಾಗಿದೆ. ಅಧಿಕಾರಿಗಳ ಮುಂದೆಯೇ ನ್ಯೂಸ್ 18 ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಕಾವಾಡಿಗಹಟ್ಟಿಗೆ ಬರ್ತಿರೋದು ಕಲುಷಿತ ನೀರು ಎಂದು ಸಾಬೀತಾಗಿದೆ. ವಿನಾಯಕ್, ನ್ಯೂಸ್ 18, ಚಿತ್ರದುರ್ಗ. ಇನ್ನು ಬೆಳಗಾವಿಯ ವಡಗಾವಿಯಲ್ಲಿ ಕಲುಷಿತ ನೀರು ಪೂರೈಕೆ ಆಗ್ತಾ ಇದೆ. ಗಬ್ಬೆದ್ದು ನಾರ್ತಾ ಇದೆ ವಡಗಾವಿ ಬಾವಿಯ ನೀರು. ಇದೇ ಬಾವಿಯ ನೀರನ್ನ ಬೆಳಗಾವಿ ಪಾಲಿಕೆ ಸರಬರಾಜು ಮಾಡ್ತಾ ಇದೆ. ಜನ ಅದನ್ನೇ ಬಳಸ್ತಾ ಇದ್ದಾರೆ, ಕುಡಿತಾ ಇದ್ದಾರೆ. ಗಬ್ಬೆದ್ದು ನಾರ್ತಾ ಇದೆ. ರೈತಗಲ್ಲಿ ಭಾರತ ನಗರಕ್ಕೆ ಕಲುಷಿತ ನೀರು ಪೂರೈಕೆ ಆಗ್ತಾ ಇದೆ. ನ್ಯೂಸ್ 18 ಕನ್ನಡದಿಂದ ಈ ನೀರಿನ ರಿಯಾಲಿಟಿ ಚೆಕ್ ನಡೆಸಿರೋದು. ಲ್ಯಾಬ್ಗೆ ನೀರನ್ನ ಕೊಂಡೊಯ್ದು ಪರೀಕ್ಷೆಯನ್ನ ಮಾಡಿಸಿ ನ್ಯೂಸ್ 18 ಗಬ್ಬೆದ್ದು ನಾರ್ತಾ ಇರುವಂತಹ ನೀರನ್ನೇ, ಬಾವಿಯ ನೀರನ್ನೇ ಸರಬರಾಜು ಮಾಡ್ತಾ ಇರೋದು ಬೆಳಗಾವಿಯ ಪಾಲಿಕೆ. ಜನ ಅದನ್ನೇ ಕುಡಿಯುವಂತಹ ಪರಿಸ್ಥಿತಿ ಇದೆ. ನೀರಲ್ಲಿ ಹಾರ್ಡ್ನೆಸ್ ಹೆಚ್ಚಾಗಿದೆ ಅನ್ನುವಂತಹ ರಿಪೋರ್ಟ್ ಈಗ ಬಂದಿದೆ. ನ್ಯೂಸ್ 18 ಯಾವಾಗ ಇದನ್ನ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸ್ತೋ ಸೊ ಅವಾಗ ಬಂದಂಥ ವರದಿ ಇದು. ಆ ನೀರಿನ ಗಡಸುತನದ ಪರ್ಸೆಂಟೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಹಾರ್ಡ್ನೆಸ್ ಹೆಚ್ಚಾಗಿದೆ ಅನ್ನುವ ರಿಪೋರ್ಟ್ ಬಂದಿದೆ. ನೀರು ಕುಡಿಯಲು ಯೋಗ್ಯವಲ್ಲ ಅನ್ನುವಂತಹ ವರದಿ ಕೈ ಸೇರಿದೆ. ಈಗಲಾದರೂ ಶುದ್ಧ ನೀರು ಕೊಡಬೇಕಾಗಿದೆ ಬೆಳಗಾವಿ ಪಾಲಿಕೆ. ಜನ ಇಲ್ಲಿವರೆಗೂ ಅದೇ ನೀರನ್ನ ಕುಡಿದು ಹಲವು ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾರೆ. ನೋಡಿದು ಸ್ಯಾಂಪಲ್ಸ್ಗಳನ್ನ ಸಂಗ್ರಹ ಮಾಡ್ತಾ ಇರುವಂತಹ ದೃಶ್ಯ. ಮತ್ತು ಅನಾರೋಗ್ಯ ಆಗ್ತೈತಿ ಅಂತ ನಾವು ಪದೇ ಪದೇ ಹೇಳರು ಸಹ ಇಲ್ಲಿ ನೋಡ್ತಾರ ಹೋಗ್ತಾರ. ಅದರ ಸಲ ಏನೂ ಅವ್ರು ಮಾಡಿಲ್ಲ. ಮತ್ತೆ ನಿನ್ನೆ ಮೇರವ್ರು ಬಂದಿದ್ದಾರೆ ಅಂತ ಕಾಣಿಸತೈತಿ, ಹೋದರಂತ. ಅದ್ರ ನಾವು ಹೇಳಿದೆವ ತಕ್ಷಣ ಮಾಡ್ರಿ, ಯಾಕಂದ್ರೆ ನೀವು 10 ದಿವಸಕ್ಕೊಮ್ಮೆ ನಳದ ನೀರು ಕೊಡವ್ರ. ಮತ್ತು ನಮ್ಮ ರೈತರಲ್ಲಿ ಮನ್ಯಾಗ ಎಲ್ಲ ಜಾನುವಾರುಗಳದಾವು, ನಮ್ಗೆ ಬೆಳ್ಸಾಕ್ ನೀರು ಬೇಕು, ಮತ್ತು ಮನ್ಯಾಗ ನೀರು ಬೇಕಂತ ಹೇಳೋರು ಸಹ ನೋಡ್ತಾರ ಹೋಗ್ತಾರ. ನಾವು ಮಾಡ್ತೇವಂತ ಅಷ್ಟೇ ಹೇಳ್ತಾರು. ಈಗ ನೋಡ್ರಿ, ಇಂಥ ನೀರು ಚಲೋ ಇದ್ದಿದ್ದ ನೀರ ನೀವು ಬಾದ್ ಮಾಡಿದ್ರ ಜನರಿಗೆ ಹೆಂಗೆ ಉಪಯೋಗ? ಈಗ ಜನರಿಗೆ ಕುಡಿದ್ರೂ ಡಿಸೆಂಟ್ರಿ ಆಗತೈತ್ರಿ, ಇಂಜೆಕ್ಷನ್ ಮಾಡ್ಕೊಂಬರತ್ತ, ಅದು ತರ ಇದೈತಿ. ಅದ್ರ ಸಲುವಾಗಿ ಈಗ ನೋಡ್ರಿ, ಇಂಥದ್ ನೀರು ಬಂದ್ರ ಮತ್ತು ನಾವು ಬರೋ ದಿನಗಳಲ್ಲಿ ರೈತ ಮನೆಯಾಗಿಂದ ಬಂಡಿ ಮತ್ತು ಎಲ್ಲಾ ಜನ ತಗೊಂಡ್ಗೆ ಕಾರ್ಪೊರೇಷನ್ಗೆ ನಾವು ಮುತ್ಕಿ ಹಾಕವ್ರ. ಕಾರ್ಪೊರೇಟರ್ ಗಮನಕ್ಕೆ ತಂದಿದ್ದೆವು, ಹೇಳ್ತಾನೆ ಅಂತ ಹೇಳ್ತಾರ್ರಿ. ನೋಡ್ರಿ, ಕಾರ್ಪೊರೇಟರ್ ಅವ್ರದ ವಿಚಾರ ಮಾಡಕ್ ಬೇಕ. ಕಾರ್ಪೊರೇಟರ್ ಅಂದ ನಗರ ಸೇವಕ ಅಂದ ಕಾರ್ಪೊರೇಟರ್ ಅಂದ ಎಲ್ಲಾ ಪೂರಾ ವಾರ್ಡ್ ತಮ್ಮ ನೋಡಾಕ್ಬೇಕು, ಏನ್ ಸಮಸ್ಯೆ ಐತಪ್ಪ ನೋಡಾಕ್ಬೇಕು. ಆದ್ರೂ ಅವ್ರು ಏನು ಆ ಕಡೆ ಗಮನ ಕೊಟ್ಟಿಲ್ಲ. ರಿಪೋರ್ಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಈ ನೀರಿನ ಬಗ್ಗೆ ಕುಡಿಲಿಕ್ಕೆ ಯೋಗ್ಯ ಇಲ್ಲ. ಯಾಕಂದ್ರೆ ಇದ್ರೊಳಗೆ ಎಲೆಕ್ಟ್ರೋಲೈಟ್ಸು ಜಾಸ್ತಿ ಐತಿ. ಆಮೇಲೆ ಇದರಿಂದ ನಮ್ಗೆ ಹೊಟ್ಟೆ ನೋವು ಬರೋದಾಗ್ಲಿ, ವಾಂತಿ ಬರೋದಾಗ್ಲಿ, ಡಿಸೆಂಟ್ರಿ ಅಂದ್ರೆ ಸಂಡಾಸ್ ಕತ್ತದ, ಆಮೇಲೆ ಹೊಟ್ಟೆ ನೋವು ಇವು ಜಾಸ್ತಿ ಪ್ರಮಾಣ ಇದನ್ನಾಗತ್ತೆ. ಯಾಕಂತಂದ್ರೆ ಇದ್ರೊಳಗೆ ಎಲೆಕ್ಟ್ರೋಲೈಟ್ಸ್ ಅದು ಜಾಸ್ತಿ ಐತಿ. ಅದಲ್ಲದ್ಲೇ ವಾಸನೆ ಇದೆಲ್ಲ ನೀರ್ದು ಅದೊಂದು. ಆಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಜಾಸ್ತಿ ಇದೆ.